ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಅಂತ ಕರಿತೀವಿ ಥ್ರೂ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಇದೇ ಅಲ್ವಾ, ಇದು ತುಂಬ ಇಂಪಾರ್ಟೆಂಟ್. ಅನುಭವದ ಮೂಲಕ ನಾವು ಜ್ಞಾನ ಸಂಪಾದನೆ ಮಾಡ್ತೀವಿ. ಒಂದು ತಿಳ್ಕೊಳ್ರಿ, ಹಿರಿಯರು ಗುರುಪದೇಶ ಮಾಡ್ತಾ ಇರ್ತಾರೆ. ಭಾಳ ಸಿಂಪಲ್, ತಮ್ಮ ಹಿಂಗೆ ಹೋಗ್ಬೇಡ, ನೀನು ಒಳ್ಳೇದಾಗಲ್ಲ, ನಾ ಹೋಗ್ತೀನಿ. ಯಾಕೆ? ಬಿಸಿ ರಕ್ತ, ಹಿರಿಯರ ಮಾತು ಕೇಳಲ್ಲ. ಯಾವಾಗ ನಾವು ಹೈಸ್ಕೂಲ್ ಮಟ್ಟಕ್ಕೆ ಬಂದಾಗಲೇ ಆಗಲೇ ನಾವು ಹೇಗಾಗಿರ್ತೀವಿ ಅಂತಂದರೆ, ಇವರೇನು ಲೆಕ್ಕ ಏನು ನಾನು ಅಂದರೆ ಅದೊಂದು ಇರುತ್ತೆ, ಅದು ಸಹಜ. ಹೌದಾ? ಅವನು ವಯಸ್ಸಿಗೆ ಬಂದಿದ್ದಾನೆ, ಅವನು ಮಾತಾಡ್ತಿದ್ದಾನೆ, ತರ್ಕ ಮಾಡ್ತಿದ್ದಾನೆ, ಏನೆಲ್ಲ ಮಾಡ್ತಿದ್ದಾನೆ, ಹಿರಿಯರ ಮಾತನ್ನು ಧಿಕ್ಕರಿಸ್ತಾನೆ. ಹೌದು, ಧಿಕ್ಕರಿಸ್ತಾನೆ. ಹಿರಿಯರು ಉಪದೇಶಗಳು ಹೇಳ್ತಾರೆ. ಯಾಕಂದರೆ ಆ ಹಿರಿಯರು ಒಂದು ಟೈಮಲ್ಲಿ ನಿನ್ನ ಸ್ಥಾನದಲ್ಲಿ ಇದ್ದವರೇ, ಇವತ್ತು ಆ ಪ್ಲೇಸಲ್ಲಿದ್ದಾರೆ. ಹೇಳ್ತಾರೆ, ಉಪದೇಶ ಹೇಳ್ತಾರೆ, ನೋಡಪ್ಪ ಇದು ತಪ್ಪು, ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಿದ್ರೆ ಹೀಗಾಗುತ್ತಂತಲೇ ಹೇಳ್ತಾರೆ. ಏನು ತಪ್ಪು ಮಾಡಿದ್ರೆ ಏನು ತಪ್ಪು ಅಂತಂತೇಳಿ ಮಾಡ್ತಾ ಇರ್ತಾರೆ. ಹೌದಾ? ಹೇಳಿದ್ದನ್ನು ಕೇಳಿಸ್ಕೋಬೇಕು, ಅದು ಬಿಟ್ಟು ಹಾಕ್ರಿ. ಹೇಳಿದ್ದು ಕೇಳಿಸ್ಕೊಂಡಿಲ್ಲ. ಬಟ್ ಮನುಷ್ಯ ಯಾವಾಗ ಪರ್ಫೆಕ್ಟ್ ಆಗ್ತಾನೆ ಅಂತಂದರೆ, ಏನೆಲ್ಲ ವಿಚಾರಗಳನ್ನು ತಿಳ್ಕೋಬೋದು, ಅದರ ಪ್ರಾಕ್ಟಿಕಲ್ ಆಗಿ ಅವನು ಧುಮುಕಿದಾಗ ಅವನಿಗಾಗ್ತಕ್ಕಂಥ ಅನುಭವಗಳೇ ಬೇರೆ. ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಮಕ್ಕಳಿಗೆ ಬೈಕ್ ರೈಡಿಂಗ್ ಅಂತಂದರೆ ಸಿಕ್ಕಾಬಿಟ್ಟು ಕ್ರೇಜು. ಏನೆಲ್ಲ ಅವತಾರಗಳು ಮಾಡ್ಕೊಂಡಿರ್ತಾರೆ ಆ ಬೈಕಿಗೆ. ಸೈಲೆನ್ಸರ್ ಪೈಪ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಇಡೀ ಊರಿಗೆಲ್ಲ ಕೇಳಿಸ್ಬೇಕು, ಇಡೀ ಸಿಟಿಗೆಲ್ಲ ಕೇಳಿಸ್ಬೇಕು, ಆ ಲೆವೆಲ್ಗೆ ಓಡಿಸ್ತಾ ಇರ್ತಾರೆ. ಬೈಕ್ ಕ್ರೇಜ್. ವೀಲಿಂಗ್ ಮಾಡೋದು ಈಗಂತದ್ದು ಏನು ಬೇಕಾದ್ರೆ ಆಗ್ತಾಯಿದೆ. ಎಷ್ಟೋ ವಿದ್ಯಾರ್ಥಿಗಳು ವಯಸ್ಸಲ್ಲಿರ್ತಕ್ಕಂಥ ಟೈಮಲ್ಲಿ ಆಕ್ಸಿಡೆಂಟುಗಳಾಗಿ ತೀರ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ಸೊ ಅದನ್ನು ಬಿಟ್ಟು ಹಾಕ್ರಿ. ಇಲ್ಲಿ ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅನುಭವ. ನೋಡೋ, ಅವ್ನು ಬೈಕ್ ರೈಡ್ ಮಾಡ್ತಿದ್ದಾನಲ್ವಾ, ಹಿಂಗೆ ವೀಲಿಂಗ್ ಮಾಡ್ತಿದ್ದಾನಲ್ವಾ, ಈ ರೀತಿ ಕ್ರಾಸ್ ಮಾಡ್ತಿದ್ದಾನಲ್ವಾ, ಹಿಂಗೆ ಮಾಡಿದರೆ, ಇದೇ ಥರ ಮಾಡಿದರೆ ನೀನು ಬೀಳ್ತೀಯ, ನಿನ್ನ ಕೈಕಾಲು ಮುರ್ಕೊಳ್ತೀಯ, ಪ್ರಾಣ ಕಳ್ಕೊಳ್ತೀಯ. ನೋಡಿ ಕಲಿಬೇಕಲ್ರಿ. ಅವನಿಗೆ ಅನುಭವ ಆಯಿತು, ನೋಡಿ ಆದರೂ ಕಲ್ತ್ಕೊಂಡ್ಬಿಡು. ಕೆಲವೊಂದು ಟೈಮ್ ನಿನಗೆ ಅನುಭವ ಆಗುತ್ತೆ. ಒಂದು ಸರಿ ಅನುಭವ ಆಯಿತು ಅಂತಂದರೆ ಅದನ್ನು ತಿಳ್ಕೋಬೇಕು, ಅದು ಜ್ಞಾನಕ್ಕೆ ತಗೋಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ಓಡ್ತಾ ಇದ್ದಾನೆ, ಅವನು ಗೊತ್ತು ಎಷ್ಟು ಸ್ಪೀಡಲ್ಲಿ ಓಡಿದ್ರೆ ನಾವು ಮುಟ್ತೀನಿ, ಹೇಗೆ ಏನು ಎಂತ ಅಂತಂತೇಳಿ. ಫಸ್ಟ್ ಟೈಮ್ ಸೋಲ್ತಾನೆ, ನೆಕ್ಸ್ಟ್ ಸ್ಪೀಡ್ ಜಾಸ್ತಿ ಮಾಡ್ತಾನೆ, ನೆಕ್ಸ್ಟ್ ಸ್ಪೀಡ್ ಜಾಸ್ತಿ ಮಾಡ್ತಾನೆ. ಜ್ಞಾನ ಸಂಪಾದನೆ ಮಾಡ್ಕೊಳ್ತಾ ಇರ್ತಾನೆ. ಅನುಭವದ ಮುಖಾಂತರ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತೀವಿ. ದಿ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಇಂಟರ್ವ್ಯೂ ಫೇಸ್ ಮಾಡೋಕ್ಕೆ ಹೋಗಿದ್ದೀನಿ ಅಂತ ಅನ್ಕೋ. ಸರ್ ರಿಟರ್ನ್ ಟೆಸ್ಟ್ ಎಲ್ಲ ಪಾಸ್ ಆಗಿದ್ದೀನಿ ಸರ್, ವೈವಾಗ ಕರೆದಿದ್ದಾರೆ. ಹೌದಪ್ಪ. ವೈವಾದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಪ್ರಶ್ನೆ ಕೇಳ್ತಾರೆ, ಏನು ಓದ್ಕೊಂಡು ಬರಬೇಕು ಏನೂ ಗೊತ್ತಾಗಲ್ಲ. ಇರೋ ನಾಲೆಡ್ಜ್ ಇದೆ, ಏನಂತ ನೋಡ್ಕೋಬೇಕು, ಏನಂತ ಕೇಳ್ತಾರೆ, ಹೇಗೆ ಕೇಳ್ತಾರೆ, ಯಾರು 4-5 ಜನ ಕೂತಿರ್ತಾರಲ್ಲ, ಎಂತೆಂಥ ಪ್ರಶ್ನೆಗಳು ಎದುರ ಮೈ ಮೇಲೆ ಬರ್ತವೋ ಗೊತ್ತಿಲ್ಲ. ಎಸ್, ಫೇಸ್ ಮಾಡ್ತೀಯ. ಫಸ್ಟ್ ಇಂಟರ್ವ್ಯೂ ಸೆಲೆಕ್ಟ್ ಆಗ್ಬೋದು ಅಥವಾ ಸೆಲೆಕ್ಟ್ ಆಗದೆ ಇರ್ಬೋದು. ಯಾವಾಗ ನಾವು ಸೋಲ್ತೀವೋ ನಾವು ಗಟ್ಟಿಯಾಗ್ತೀವಿ, ಇದು ತಿಳ್ಕೊಳ್ರಿ. ಸಡನ್ನಾಗಿ ಸಕ್ಸಸ್ ಬಂದಿರತಕ್ಕಂಥದ್ದು ಏನಿದೆ ಅಲ್ವಾ, ಅದು ಇವತ್ತಲ್ಲ ನಾಳೆ ಡೇಂಜರಸ್ಸೇ. ಸಡನ್ನಾಗಿ ಸಕ್ಸಸ್ ಬರೋದಲ್ರಿ. ಆ ಸಕ್ಸಸ್ ಸಡನ್ನಾಗಿ ಬಂದಿರಲ್ಲ. ನಾವು ಅಂದ್ಕೊಳ್ತೀವಿ, ಏನು ಸರ್ ಅವನು ಕ್ಯಾಂಪಸ್ ಸೆಲೆಕ್ಷನ್ ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ಕ್ಯಾಂಪಸ್ಗೆ ಸೆಲೆಕ್ಟ್ ಆಯ್ತು ಸರ್, ಅವನು ಸಡನ್ನಾಗಿ ಬರಲ್ಲಪ್ಪಿ ಅದು ಅವನಿಗೆ. ನಮ್ಮ ದೃಷ್ಟಿಯಲ್ಲಿ ಏನಾಗುತ್ತೆ, ಫಸ್ಟ್ ಇಂಟರ್ವ್ಯೂ ಫೇಸ್ ಮಾಡಿದ ಸರ್, ಇಷ್ಟು ಪ್ಯಾಕೇಜಲ್ಲಿ ಹೋದ ಸರ್, ಏನು ಸರ್ ಅವ್ನು ಲಕ್ಕು. ಅಪ್ಪಿ ಲಕ್ಕಲ್ಲ ಅದು. ಆ ಪ್ಲೇಸಿಗೆ ಅವ್ನು ಎಷ್ಟು ಸರ್ಕಸ್ ಮಾಡಿದ್ದಾನೆ, ಎಷ್ಟು ಅನುಭವಗಳು ತೊಗೊಂಡಿದ್ದಾನೆ, ಎಷ್ಟು ಗೈಡೆನ್ಸ್ ತೊಗೊಂಡಿದ್ದಾನೆ, ಎಷ್ಟು ಫೇಸ್ ಮಾಡಿದ್ದಾನೆ. ನಮಗನಿಸುತ್ತೆ ಫಸ್ಟ್ ಇಂಟರ್ವ್ಯೂ, ಎಸ್ ಓಕೆ, ಅವ್ನು ತಾಲೀಮು ಹಂಗೆ ನಡೆಸಿದ್ದಾನೆ, ಅಷ್ಟು ಪ್ರಾಕ್ಟೀಸ್ ಮಾಡಿದ, ಅಷ್ಟು ಅನುಭವ ಆಗಿದೆ ಅವನಿಗೆ. ಅನುಭವ ತಾನು ಅನುಭವಿಸೋದಲ್ಲ, ಕೇಳೋದು ಅನುಭವ. ವಿಡಿಯೋಗಳಲ್ಲಿ ಸಾಕಷ್ಟು ಇಂಟರ್ವ್ಯೂ ನೋಡ್ತಕ್ಕಂಥದ್ದು ಅನುಭವ. ಹಿರಿಯರಿಂದ ಉಪದೇಶ ತಗೊಳ್ಳೋದು ಅನುಭವ. ಎಕ್ಸ್ಪರ್ಟ್ಸಿಂದ ಸಂದೇಶ ತಗೊಳ್ಳೋದು ಅನುಭವ. ಪ್ರತಿಯೊಂದು ಅನುಭವ ಅವನು ಇಟ್ಕೊಂಡಿರ್ತಾನೆ. ಎಸ್, ಅದು ಸಕ್ಸಸ್ ಆಗುತ್ತೆ. ನೋಡಿ, ಏನೇ ಸಕ್ಸಸ್ ಆದರೂ ಅವನಿಗೆ ತೃಪ್ತಿ ಇರಲ್ಲ. ನಾ ಇನ್ನೂ ಚೆನ್ನಾಗಿ ಉತ್ತರ ಕೊಡಬೇಕಾಗಿತ್ತು ಸರ್, ಮಿಸ್ ಮಾಡಿದೆ ಸರ್, ನೆಕ್ಸ್ಟ್ ಏನಾದರೂ ಇನ್ನೊಂದು ಎಲ್ಲಾದರೂ ಇಂಟರ್ವ್ಯೂ ಕರೀಲಿ ಸರ್, ನೋಡಿ ಸರ್, ಯಾಕೆ ಅನುಭವ ಆಗಿರುತ್ತೆ, ಇನ್ನೂ ಸಾಕಷ್ಟು ಮಾಡ್ತಾನೆ, ಇನ್ನೂ ಸಾಕಷ್ಟು ಚೆನ್ನಾಗಿ ಕೊಡ್ತಾ ಇರ್ತಾನೆ ಉತ್ತರ. ಎಸ್, ಅನುಭವಗಳೇನಿದಾವಲ್ವಾ, ಅದು ಕೊಡ್ತಕ್ಕಂಥ ಪಾಠ ಯಾವುದು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸ್ವತಃ ನಾವೇ ಅನುಭವಿಸ್ತೀವಿ. ಡ್ರೈವಿಂಗ್ ಕಲಿಬೇಕು, ಎಲ್ಲೋ ಕೂತ್ಕೊಂಡು ಮೊಬೈಲು ಅಥವಾ ಇನ್ಯಾವುದೋ ಈಗೆಲ್ಲ ಟೆಕ್ನಾಲಜಿಯಲ್ಲಿ ಏನು ಬಂದಿದೆ ಅಲ್ವಾ, ಕೂತ್ಕೊಂಡು ವಿಡಿಯೋ ಗೇಮ್ ಟೈಪಲ್ಲಿ ನಾವು ಡ್ರೈವಿಂಗ್ ಕಲಿತೀವಪ್ಪ ಅಂದರೆ ಇದು ಜಸ್ಟ್ ಸುಮ್ಮನೆ ಪ್ರಾಕ್ಟೀಸ್ ಅಷ್ಟೇ, ಇಷ್ಟೇ ಇರುತ್ತೆ. ಪ್ರಾಕ್ಟಿಕಲ್ಗೆ ರೋಡಿಗೆ ಬಿಡು, ಜಸ್ಟ್ ಟರ್ನ್ ಮಾಡೋ, ಪಕ್ಕದವ್ನು ಯಾವನೋ ಬಂದು ಗುದ್ಕೊಂಡು ಹೋಗ್ತಾನೆ, ಏನೋ ಒಂದು ಆಗುತ್ತೆ. ಸೊ ಹಂಗಾದಾಗ ಗೊತ್ತಾಗುತ್ತೆ.
ಸೊ ಅವಾಗೇನ ಅವ್ನ ಅನುಭವ, ಅವಾಗೇನು ಮಾಡ್ತಾನೆ, ಅವ್ನು ಸ್ಟೇರಿಂಗ್ ಕರೆಕ್ಟಾಗಿ ಇಟ್ಕೊತಾನೆ, ಗೇರ್ ಕರೆಕ್ಟಾಗಿ ನೋಡ್ಕೊತಾನೆ, ಎಷ್ಟು ಎಚ್ಚರವಾಗಿ ಓಡಿಸ್ತಾನೆ. ಸ್ಲೋ ಓಡಿಸಿದ್ರು ಪರವಾಗಿಲ್ಲ, ಒಂದ್ಸರಿ ಅನುಭವ ಆದಷ್ಟು 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 ಪಕ್ವ ಆಗ್ತಾ ಬರ್ತಾನೆ. ಅನುಭವ ಮುಖಾಂತರ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ನೀವು ಯಾವುದೇ ವಿದ್ಯೆ ತಗೊಳ್ರಿ, ಅದು ಕಾರ್ ಡ್ರೈವಿಂಗ್ ಆಗಿರಲಿ, ಹಾರ್ಸ್ ರೈಡಿಂಗ್ ಆಗಿರಲಿ, ಅಥವಾ ಕರಾಟೆ ಆಗಿರಲಿ, ಏನು ಸ್ವಿಮ್ಮಿಂಗ್ ಆಗಿರಲಿ, ಈಜು ಅನ್ನೋದು ತುಂಬ ಇಂಪಾರ್ಟೆಂಟ್ ರೀ. ಪ್ರತಿಯೊಬ್ಬ ಮನುಷ್ಯ ಈಜನ್ನು ಕಲಿಲೇಬೇಕು. ಯಾವುದೇ ಆಗಿರಲಿ, ಅವ್ರು ಫಸ್ಟ್ಗೆ ಬರಲ್ಲ, ಅನುಭವ ಪಡ್ಕೊಂಡಷ್ಟು ಅದು ಜ್ಞಾನ ಸಂಪಾದನೆ ಆಗುತ್ತೆ, ಅವ್ನು ಕಲ್ತ್ಕೊಳ್ತಾ ಬರ್ತಾನೆ. ಸೊ ದಿಸ್ ಇಸ್ ದ ಫೋರ್ತ್ ಒನ್, ಥ್ರೂ ಆ್ಯನ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಮುಂದಿನ ಪಾಯಿಂಟ್ ನೋಡ್ಕೊಳ್ಳೋಣ. ಥ್ರೂ ಆ್ಯನ್ ಇಂಟ್ಯೂಯೇಷನ್ ಅಂತ ಕರಿತೀವಿ. ಅಂತಃಪ್ರಜ್ಞೆಯ ಮೂಲಕ ಜ್ಞಾನ ಸಂಪಾದನೆ ಮಾಡೋದು, ಇದು ಭಾಳ ಇಂಪಾರ್ಟೆಂಟ್. ಒಂದು ಸೆಕೆಂಡಲ್ಲೂ ಕ್ಲೋಸ್ ಮಾಡ್ತಾ ಬರ್ತೀನಿ. ಇಂಟ್ಯೂಯೇಷನ್ ಅಂತ ಕರಿತೀವಿ. ಥ್ರೂ ಆ್ಯನ್ ಇಂಟ್ಯೂಯೇಷನ್ ಮೀನ್ಸ್ ಅಂತಃಪ್ರಜ್ಞೆಯ ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡೋದು. ಈ 4 ಪಾಯಿಂಟನ್ನು, ಫಸ್ಟ್ 4 ಪಾಯಿಂಟನ್ನು ಜಸ್ಟ್ ಕ್ರಾಸ್ ಚೆಕ್ ಮಾಡೋಣ. ಪುಸ್ತಕದ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದ್ದಾಯಿತು, ಗುರು ಹಿರಿಯರು ಮತ್ತು ಸಂಪ್ರದಾಯದ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದಿರತಕ್ಕಂಥ ಪಾಯಿಂಟು ದ ರೀಸನಿಂಗ್ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದ್ದು, ತಾರ್ಕಿಕತೆಯ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದ್ದಾಯಿತು. 4ನೇದು ಥ್ರೂ ಆ್ಯನ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಜ್ಞಾನ ಸಂಪಾದನೆ ಮಾಡಿದ್ದಾಯಿತು. ಲಾಸ್ಟಿಗೆ ಬಂದಿರತಕ್ಕಂಥದ್ದು ಥ್ರೂ ಆ್ಯನ್ ಇಂಟ್ಯೂಯೇಷನ್ ಅಂತ ಕರಿತೀವಿ, ಮೀನ್ ಅಂತಃಪ್ರಜ್ಞೆಯ ಮೂಲಕ. ಸೊ ಈ 4 ಬಿಟ್ಟು 5ನೇದು ಎಂಥ ಮಹತ್ವ ಇದೆ ಅಂತಂದರೆ ಅಂತಃಪ್ರಜ್ಞೆ ಅಂತ ಕರಿತೀವಿ, ಅಂತಃಚಕ್ಷು ಅಂತ ಕರಿತೀವಿ. ಅಂದ್ರೆ ನಾವು ಒಳಗಡೆ ಇರ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಸ್ವಬುದ್ಧಿ ಅಂತ ಕರಿತೀವಿ, ಸ್ವಂತ ಬುದ್ಧಿ ಅಂತ ಕರಿತೀವಿ. ಇಲ್ಲಿವರೆಗೆ ನೋಡಿರ್ತಕ್ಕಂಥದ್ದು ಹೊರಗಿನ ಜ್ಞಾನ, ಪುಸ್ತಕ ಹೊರಗಿನ ಜ್ಞಾನ, ಗುರು ಹಿರಿಯರು ಹೇಳಿರ್ತಕ್ಕಂಥ ಉಪದೇಶ ಹೊರಗಿನ ಜ್ಞಾನ, ತಾರ್ಕಿಕತೆಯ ಮುಖಾಂತರ ಹೊರಗೆ ನಾವು ಚರ್ಚೆ ಮಾಡೋ ಮುಖಾಂತರ ಸಿಕ್ಕಿರ್ತಕ್ಕಂಥ ಜ್ಞಾನ, ಅದೇ ಎಕ್ಸ್ಪೀರಿಯನ್ಸು ನಾವು ಬಿದ್ದಾದ ಮೇಲಿಂದ ಗೊತ್ತಾಗಿರ್ತಕ್ಕಂಥ ಜ್ಞಾನ. ನಾನು ಬಿದ್ದೆ ಸರ್ ಅವಾಗಿಂದ ಗೊತ್ತಾಯಿತು, ಹೀಗಾಯ್ತು ಸರ್ ಅವಾಗಿಂದ ಗೊತ್ತಾಯಿತು, ಬಿಸ್ನೆಸ್ಸಲ್ಲಿ ಹಾಕಿದ್ದೆ ಸರ್ 1 ಲಕ್ಷ ಕಳ್ಕೊಂಡೆ, ಇನ್ಮೇಲೆ ಕಳ್ಕೊಳ್ಳಲ್ಲ ಸರ್, ಯಾಕೆ ಅನುಭವಕ್ಕಾಯ್ತು. ಹೊರಗಿಂದ ಇವೆಲ್ಲ. ದ ಲಾಸ್ಟ್ ಪಾಯಿಂಟ್ ಏನಿದೆಯಲ್ವಾ, ಆ್ಯನ್ ಇಂಟ್ಯೂಯೇಷನ್ ಅಂತ ಕರಿತೀವಿ. ಅಂತಃಪ್ರಜ್ಞೆಯ ಮೂಲಕ ನಾವು ಜ್ಞಾನ ಸಂಪಾದನೆ ಮಾಡೋದು ಮೀನ್ಸ್ ನಮ್ಮ ಒಳಗಡೆ ಇರ್ತಕ್ಕಂಥ ಸ್ವಬುದ್ಧಿ ಅದು ಹಿಂಗೇಳ್ತಲ್ವಾ, ನನಗೇನು ಅನಿಸುತ್ತೆ, ಹಿರಿಯರು ಇಷ್ಟು ಉಪದೇಶ ಕೊಟ್ಟಿರೋ ಎಲ್ಲ ಉಪದೇಶಗಳನ್ನ ನಾವು ತಗೋಬೇಕಂತ ಏನು ರೂಲ್ಸ್ ಇಲ್ಲ. 1000 ಹೇಳ್ತಾರೆ, 1,00,000 ಹೇಳ್ತಾರೆ, ಕೋಟಿ ಹೇಳ್ತಾರೆ. ನನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾತ್ರ ನಾನು ತಗೊಳ್ತೀನಿ. ಸ್ವಬುದ್ಧಿ ಅವ್ರು ಹೇಳಿದ್ದೆ ನಾವು ಮಾಡಿಬಿಟ್ಟನಪ್ಪ ಅಂದರೆ ಜಸ್ಟ್ ಜೆರಾಕ್ಸ್ ಆಗ್ತೀವಿ ನಾವು ಅಷ್ಟೇ. ಯಾವತ್ತು ಮನುಷ್ಯ ಜೆರಾಕ್ಸ್ ಆಗಬಾರ್ದ್ರಿ. ನಮ್ಮ ಸ್ವಂತ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬೇಕು. ಲೋಕದಲ್ಲಿ ಸಾಕಷ್ಟು ವಿಷಯಗಳೆಲ್ಲರೂ ಹೇಳ್ತಾರೆ, ಎಸ್ ತಗೊಳ್ರಿ, ನಿನ್ನ ಮನಸ್ಸಿಗೆ ಯಾವ್ದು ಹಿಡಿಸುತ್ತೆ ಅದನ್ನು ಮಾಡ್ಕೋ. ಇದನ್ನೇ ನಾವು ಸೆಲ್ಫ್ ಕ್ರಿಟಿಸಿಸಮ್ ಅಂತ ಕರಿತೀವಿ. ಅರ್ಥಾತ್ ನಾವು ವಿಮರ್ಶೆ ಮಾಡ್ಕೋಬೇಕ, ಏನು ಇದು ಸರಿನಾ, ಇದು ತಪ್ಪ, ಇದು ನನಗೆ ಒಗ್ಗುತ್ತಾ, ಇದು ಇಲ್ವಾ, ಇದು ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ಸ್ವಬುದ್ಧಿಯ ಮುಖಾಂತರ ಅಂತಃಚಕ್ಷು ಅಂತ ಕರಿತೀವಿ, ಅಂತರ್ದೃಷ್ಟಿ ಅಂತ ಕರಿತೀವಿ. ಅದರ ಮುಖಾಂತರ ನನಗೆ ಯಾವುದು ಕರೆಕ್ಟ್ ಅಂತ ಅನಿಸುತ್ತೋ ನಾನು ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ಅಂತಃಪ್ರಜ್ಞೆಯ ಮುಖಾಂತರ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟೋ ಟೈಮಲ್ಲಿ ಡಿಯರ್ ಸ್ಟೂಡೆಂಟ್ಸು ಆಲೋಚನೆ ಮಾಡ್ತಾ ಇರೋ, ಏನೋ ಕಂಡು ಹಿಡಿಬೇಕು, ಏನೋ ಮಾಡಬೇಕು. ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಲಾಸ್ಟ್ ಸೆಮ್ಮಲ್ಲಿ ಬಂದಾಗ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಿರ್ತಾರೆ. ಎಷ್ಟೋ PUC ಮಕ್ಕಳು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಪ್ರಾಜೆಕ್ಟ್ಸ್ ಅಂದರೆ ಪ್ರಾಜೆಕ್ಟ್ಸ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಹೈಸ್ಕೂಲಲ್ಲಂತೂ ಸೈನ್ಸ್ ಎಕ್ಸಿಬಿಷನ್ ಸಲುವಾಗಿ ಏನು ಮಾಡ್ತಾರೆ, ಮಾಡೆಲ್ಸ್ನ ತಯಾರು ಮಾಡೋಕ್ಕೆಲ್ಲ ಕೊಡ್ತಾ ಇರ್ತಾರೆ. ಎಷ್ಟೋ ಟೈಮಲ್ಲಿ ಮಕ್ಕಳಿಗೆ ಇದು ಸತ್ಯ, ನಾವು ಏಕಾಂತವಾಗಿರ್ತಕ್ಕಂಥ ಟೈಮಲ್ಲಿ ನಮ್ಗೆ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಏನೋ ಥಾಟ್ ಹೊಳೆದು ಬಿಡುತ್ತೆ. ಏಕಾಂತ ಅಂತಂದರೆ ತಪ್ಪು ತಿಳಿಬೇಡ್ರಿ, ಸಹಜವಾಗಿರ್ತಕ್ಕಂಥದ್ದು. ನಾವು ಬಾತ್ರೂಮಲ್ಲಿ ಇದ್ದಾಗಲೂ ಎಷ್ಟೋ ಆಲೋಚನೆಗಳು, ಐಡಿಯಾಗಳು ಬರ್ತಾವೆ. ಹೇಗೋ ಬಂತು ನಿನಗೆ, ಎಲ್ಲವನ್ನೂ ನೋಡಿ ಬರಲಿಲ್ಲ, ನಿನ್ನ ಮನಸ್ಸೊಳಗಿರ್ತಕ್ಕಂಥ ಆ ಅಂತಃಪ್ರಜ್ಞೆ ಏನೈತಲ್ವ ಅದು ನಿಮ್ಮನ್ನು ಜಸ್ಟ್ ಟಚ್ ಮಾಡುತ್ತಾ. ಎಸ್ ಸರ್ ಸಿಕ್ತು ಸರ್, ಎಸ್ ಸರ್ ಬಂತು ಸರ್, ಎಸ್ ಅದು ಬಹಳ ಶ್ರೇಷ್ಠವಾಗಿ ನಿಲ್ತಕ್ಕಂಥದ್ದು. ಸೊ ಅಂತಃಪ್ರಜ್ಞೆಯ ಮೂಲಕ ನಾವು ಜ್ಞಾನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಸೊ ಈಗ ನಾನು ನೆಕ್ಸ್ಟ್ ಅಕಾಡೆಮಿಕ್ ನಾಲೆಡ್ಜನ್ನು 5 ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಏನಿದು